ಧನರಾಜಾಚಾರ್ ಲಾಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸೀಮಂತ ಕಾರ್ಯಕ್ರಮ ನಡೀತಿದೆ. ಯಾರ್ದು ಅಂದ್ರೆ ನಮ್ಮ ಸುದರ್ಶನ್. ಅವರ ಒಂದು ದೊಡ್ಡ ಸಾಧನೆ ಪ್ರಯುಕ್ತ ಆ ಕಾರ್ಯಕ್ರಮದಲ್ಲಿ ನಮ್ಮ ಫ್ಯಾಮಿಲಿ ಮತ್ತು ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನ ಈ ಲಾಗಲ್ಲಿ ನೋಡ್ಬೋದು. ಬನ್ನಿ ಈ ಲಾಗ್ನ ಕಂಟಿನ್ಯೂ ಮಾಡೋಣ. ಪಕ್ಕ ನಿಂತಿರೋರು ಇವತ್ತೇನು ಸೀಮಂತ ಕಾರ್ಯಕ್ರಮ ಮಾಡ್ತಿದ್ದಾರೆ, ಒಂದು ಸಾಧನೆ ಮಾಡಿರೋ ವ್ಯಕ್ತಿ ಸುದರ್ಶನ್ನ ತಂದೆ. ಸೀಮಂತ ಕಾರ್ಯಕ್ರಮ ನಿಮ್ಮ ಮಗಂದು. ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಸೂತ್ರಧಾರಿ ಇವರೇ. ಯಾಕಂದ್ರೆ ಅವತ್ತು ಇವರು ಸಾಧನೆ ಮಾಡ್ಲಿಲ್ಲ ಅಂದ್ರೆ ಈ ಒಂದು ಸಾಧನಾ ಕಾರ್ಯಕ್ರಮ ನಡೀತಾ ಇರ್ಲಿಲ್ಲ. ಹೇಗೆ ಅನಿಸ್ತಿದೆ ಮಗನ ಈ ಸಾಧನೆ ಬಗ್ಗೆ? ಮೆಚ್ಚುವಂತ ಕೆಲಸ. ಮದುವೆ ಆಗಿ 2 ವರ್ಷ ಆಯ್ತು. ನಿಮ್ಮ ಒಂದು ಯಾವ ವಿಶೇಷ ಉಂಟಾ ಅಂತ ಎಲ್ಲರ ಹತ್ರ ಕೇಳುದು ಸಾಮಾನ್ಯವಾಗಿ ನಿಮ್ಮ ಮಗನ ಹತ್ರನ ಕೇಳಿರ್ಬೋದು. ಹೇಗಿತ್ತು ಆ ಒಂದು ಒತ್ತಾಯ ನಿಮ್ಮ ಕಡೆಯಿಂದ? ಅಲ್ಲ, ಒತ್ತಾಯ ಮಾಡ್ಬೇಕಲ್ಲ. ಒತ್ತಾಯ ಮಾಡ್ತಿದ್ರಿ. ಫಸ್ಟಿಗೆ ಈ ವಿಷಯ ಗೊತ್ತಾದಾಗ ಎಷ್ಟು ಖುಷಿ ಪಟ್ರಿ? ಫಸ್ಟಿಗೆ ಇದು ಸುದರ್ಶನ್ ಅವರ ಅಮ್ಮ. ಹಾಗೆ ಖುಷಿ. ಯಾರು ಫಸ್ಟಿಗೆ ಹೇಳಿದ್ದು? ನಾವೇ. ಅಲ್ಲ, ಕರ್ಕೊಂಡೋದ ಪ್ರತೀಕ್ಷಾನಾಗ ಡಾಕ್ಟರ್ ಹತ್ರ ಕರ್ಕೊಂಡೋದ್ದು ಯಾರು, ಅಥವಾ ಪ್ರತೀಕ್ಷಾನಿಗೆ ಫಸ್ಟ್ ಗೊತ್ತು? ಇಲ್ಲಿ ಬಂದ ನಂತರ ನಾವು ಬೆಂಗಳೂರಲ್ಲಿರುವಾಗ ಅವನೇ ಹೋದದ್ದು. ಅವನ ಪ್ರತೀಕ್ಷಾನ ಅಮ್ಮ ಸಹ ಹೋಗಿದ್ರು. ಇಲ್ಲಿ ಬಂದ ನಂತರ ನಾವು ಹೋದದ್ದು. ಹೌದು. ಫಸ್ಟ್ ಯಾರಿಗೆ ನಿಮಗೆ ವಿಷಯ ಗೊತ್ತಾದಾಗ ಎಷ್ಟು ಖುಷಿ ಪಟ್ರಿ? ತುಂಬಾ ಖುಷಿ ಆಯ್ತು. ನಾವು ಅಜ್ಜಿ ಆಗ್ತೇವೆ ಅಂತ ತುಂಬಾ ಖುಷಿ ಆಯ್ತು. ಆ ಖುಷಿ ತೋರಿಸಿ ಸ್ವಲ್ಪ ಖುಷಿ. ಅದು ತೋರಿಸೋದೇ ಖುಷಿಯೇ ಉಂಟು. ಹಾಗೆ ನೆಗೊಳ್ಳಂತದಲ್ಲ, ಅದು ಮನಸ್ಸಲ್ಲಿ ಉಂಟು. ಹೌದಾ? ಓಕೆ. ನಿಮಗೆ ಮೊಮ್ಮಗಳು ಬರ್ಬೋದಾ ಅಥವಾ ಮೊಮ್ಮಗ ಬರ್ಬೋದಾ? ಅದೇ ಆಗಲಿ, ಅದೊಂದು ಖುಷಿ. ಯಾವುದು ಅವು ಗೊತ್ತುಂಟಪ್ಪ. ಅಲ್ಲ, ಅದು ಗೊತ್ತಿದೆ. ನಿಮಗೆ ಯಾವ ಮಗು ಆಗ್ಬೋದು ಅಂತ ಹೇಳಿ ಅನ್ಸುತ್ತೆ? ಅಂದ್ರೆ ಯಾವ್ದಾದ್ರು ಆಗ್ಲಿ, ಎಲ್ಲ ಹೆಣ್ಣಾದ್ರೂ ಅದೌದು. ಯಾವ್ದು ಆಗ್ಬಹುದು ಅಂದ್ರೆ ಇವಾಗ ಕೆಲವ್ರನ್ನ ನೋಡೋಕೆ ಗೊತ್ತಾಗ್ತದೆ. ಹೊಟ್ಟೆ ಹೀಗಿದ್ರೆ ಅಲ್ಲ, ಹೊಟ್ಟೆ ಹೀಗಿರುತ್ತೆ, ಹೊಟ್ಟೆ ಹೀಗಿದ್ರೆ ಮಗು ಗಂಡು ಮಗು. ಹುಟ್ಟಿದ ನಂತರವೇ ನಾನು ಹೇಳಿದ್ದು. ಯಾವ್ದಾದ್ರು ಒಂದು ಮಗು ಅಂತೇಳಿ ಅಂದ್ಕೊಂಡ್ರೆ ಹೆಣ್ಣಾಗ್ಲಿ ಖುಷಿ. ನಿಮಗೆ ಮಾಮ ಸುದರ್ಶನ್ ಮತ್ತೆ ಪ್ರತೀಕ್ಷಾ ಇವರು ಹಿಡ್ಕೊಂಡಿದ್ದಾರೆ. ಅವತ್ತು ಹಿಡ್ಕೊಂಡದ್ದು, ಈಗ ಸಹ ಹಿಡ್ಕೊಂಡು ನೋಡ್ತಿದ್ದೇನೆ. ರಿಸಲ್ಟ್ ಬಂದ ಮೇಲೆ ಹಿಡ್ಕೊತಿದ್ದಾರೆ. ಹೌದು, ಒಳ್ಳೆ ಬಾಂಧವ್ಯ. ಹೌದೌದು, ಒಳ್ಳೇದಾಗ್ಲಿ. ದಂಪತಿಗಳು ತನ್ಮಯರಾಗಿದ್ದಾರೆ ಒಬ್ರಿಗೊಬ್ರು. ಇಂಥ ಲಾಭ ಹೇಗೆ ಮಾಡಿ ಹೇಗೆ ಪ್ರತೀಕ್ಷಾ ವಿಶ್ವ, ನೀವ್ ಹೇಗೆ ನಗುದು? ನಾವೇಗೆ ನಾರ್ಮಲ್ ಆಗಿ ನಗುದು ಹೇಗೆ? ನೀ ಹೇಗೆ ನಗ್ತಿ? ನಗು ಒಂದು ಇದು ಕಾಲೇಜ್ ಡ್ರೆಸ್ ಹಾಕಿಕೊಂಡು ಬಂದದ್ದು. ಇಲ್ಲವಾ? ಇಂಜಿನಿಯರಿಂಗ್ ಕಾಲೇಜ್ ಇದ್ದು. ನೀ ನಗು. ಎಂತ ಅವರು ಫೋಟೋಗ್ರಾಫರ್ ದೂರ ನಿಲ್ಲಿಸಿದ್ದಾರೆ. ಹತ್ರ ನಿಲ್ಲಿಸುದಿಲ್ಲ. ಇನ್ನೆಲ್ಲಿ ರಿಸಲ್ಟ್ ಬಂದಾಗಿದೆ, ಇನ್ನು ದೂರ ನಿಲ್ಲಿಸ್ಬೇಕು. ಇನ್ನು ಹತ್ರ ಬಿಡುದಿಲ್ಲ ಯಾರನ್ನು ಸಹ. ಅವರಿಗೆ ಗೊತ್ತುಂಟು. ಇಲ್ಲ, ಸರಿಂಟು. ಹಾಗೆ ಮಾಡ ಅವಾಗ ಹೋಗುತ್ತೆ. ಸೆಕೆಗೆ ಫುಲ್ ನಿನ್ನ ವಾಟರ್ ಪ್ರೂಫ್ ಮೇಕಪ್ ಸೆಕೆಗೆ ಹೋಗ್ತಾ ನೋಡಿ. ಪಾಪ ಇವನೊಬ್ಬನನ್ನೇ ಬಿಟ್ಟು ಹೋಗಿದ್ದಾರೆ ಎಲ್ಲರೂ. ಜಂಗ್ಲಿ ಮ್ಯಾನ್, ನೀನ್ ಒಬ್ಬನೇ ಇರೋದಾ? ಕಷ್ಟ ಆಗುದಿಲ್ಲ ನಿನಗೆ? ಇಲ್ಲ ನೋಡಿ, ಕಷ್ಟ ಆಗುದಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಅಪ್ಪ ಅಮ್ಮ ಹೇಗೆ ಬೆಳೆಸಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ. ಅದ್ಭುತವಾದ ಗಾಯನವನ್ನ ಹಾಡಿರುವಂತಹ ಸುಂದರಾಚಾರ್ಯ ಅವರ ಪುತ್ರಿ ಸ್ವಾತಿ ಆಚಾರ್ಯ ಅವರಿಗೆ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತ. ಸ್ವಾತಿ ಆಚಾರ್ಯ ಬನ್ನಿ. ಅನುಷಾ ಹಾಗೂ ಶ್ರೀಧರ ಹಾಗೂ ಲತಾ ದಂಪತಿಗಳ ಪುತ್ರಿ ಅನುಷಾಚಾರ್ಯ ಅವರಿಗೂ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ. ಬಹಳ ಅದ್ಭುತವಾದ ಗಾಯನವನ್ನು ಹಾಡಿದ್ದಾರೆ. ತಪ್ಪಾಗಿದ್ರು ಆ ತಪ್ಪನ್ನ ಅರ್ಥ ಮಾಡಿಕೊಂಡು ಬಹಳ ಚೆಂದಾಗಿ ನೀವು ತಲೆದೂಗಿದ್ದೀರಿ ಆ ಹಾಡಿಗೆ. ಬನ್ನಿ, ದಯವಿಟ್ಟು ಬನ್ನಿ. ಮರ್ಯಾದಿಲ್ಲ ನಮಗೆ. ಬನ್ನಿ, ರೆಸ್ಪೆಕ್ಟ್. ಬನ್ನಿ. ಒಂದು ಮಕ್ಕಳ ತಾಯಿಯಾದರೂ ಕೂಡ ಈಗಲೂ ಯುವತಿಯಂತೆ ಕಾಣುವಂತಹ ಇಬ್ಬರು ಯುವತಿಯರ
ಸ್ವಾಗತ ಸುಸ್ವಾಗತ. ಬನ್ನಿ ಬನ್ನಿ. ಈ ಹಾಡು ಹಾಡಿದರೆ ಏನು ಅಂದರೆ ಒಂದು ಮದುವೆಯಾಗಿ ಮಗು ಆಗಿದೆ, ಈ ಟೈಮಲ್ಲೂ ನನ್ನ ಪ್ರೀತಿಯಲ್ಲಿ ಬೀಳಬೇಕು, ನನಗೂ ಒಬ್ಬ ಗೆಳೆಯ ಬೇಕು. ಯಾಕೆ ಈ ಹಾಡು? ಮನಸ್ಸಲ್ಲಿ ಅದು ಹಾಗಲ್ಲ. ಮನಸ್ಸಲ್ಲಿ ಅಂತ ಹೇಳಿದ್ರೆ ಗಂಡ ಇನ್ನೂ ಸಹ ಪ್ರೀತಿ ಮಾಡಬೇಕು ಅಂತ. ಅದೇ ಗೆಳೆಯ ಬೇಕು, ನನಗೂ ಒಬ್ಬ ಅದೇ ಗೆಳೆಯ ಬೇಕು, ಇನ್ನೊಂದು ಮಗು ಮಾಡಬೇಕು, ಹಾಗೆ ಹೇಳ್ಬೇಕು. ಮೊದಲಿದ್ದ ಹಾಗೇ ಇರಬೇಕು ಅಂತ. ಓ, ಅದು ಆ ಅರ್ಥದಲ್ಲಿ ಹೇಳಿದ್ದು. ಓಹೋ, ಬಹಳ ಜಾಣ್ಮೆಯ ಉತ್ತರ. ಈಗ ಅನುಷ್ ಅವರು ಯಾವ ಉತ್ತರ ಕೊಡ್ತಾರೆ ನೋಡಿ. ಸೇಮ್ ಅದೇ ಪ್ರಕಾರ ಅದೇ ನನ್ನ ಗೆಳೆಯ ಬೇಕು. ಸೂಪರ್ ಸೂಪರ್ ಆಡಿದಿರಿ. ರಾಮೇಶ್ವರ ಮತ್ತು ಮರಿಲ್ ಒಂದು ಜುಗಲ್ಬಂದಿಯ ಈ ಒಂದು ಸಂಗೀತಕಾರ ರಸಮಂಜರಿಯಲ್ಲಿ ಬಹಳ ಅದ್ಭುತವಾದ ಹಾಡನಾಡಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ. ಈಗ ನಾವು ನಮ್ಮ ಜೊತೆ ಇದ್ದಾರೆ ಪ್ರತೀಕ್ಷಾ, ಅಂದ್ರೆ ಇವತ್ತು ಸೀಮಂತ ನಡೀತಿರೋ ಹುಡುಗಿಯ ಅಪ್ಪ. ಎಷ್ಟು ಖುಷಿ ಇದೆ. ಬಹಳ ಖುಷಿ ಇದೆ. ವಿಷಯ ಯಾರಿಂದ ಯಾವಾಗ ಗೊತ್ತಾಯ್ತು, ಹೇಗೆ ಗೊತ್ತಾಯ್ತು? ಅದು ಮದುವೆ ಆದ ನಂತರ ಗೊತ್ತಾಗ್ತಾ ಇರ್ತಾರೆ. ಎಷ್ಟು ಈಸಿ ಮಾರು, ಮದುವೆ ಆದ ನಂತರ ಗೊತ್ತಾಗ್ತದೆ ಅಂತ. ಅಲ್ಲ, ಈ ವಿಷಯ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾದಾಗ ಸಂತೋಷ ಅಷ್ಟೇ. ಅಲ್ಲ, ಎಲ್ಲಿದ್ರಿ, ಹೇಗೆ ಕಾಲಲ್ಲಿ ಗೊತ್ತಾಯ್ತಾ ಅಥವಾ ಅಲ್ಲೇ ಜೊತೆಗಿದ್ರ? ಅಲ್ಲ, ಮನೆಯಲ್ಲಿದ್ದೇವೆ ನಾವು, ನಮಗೆ ಗೊತ್ತಾಗ್ತಾ ಇಲ್ಲ, ಡೈಲಿ ಸಂಪರ್ಕ ಇರ್ತಲ್ಲ ಫೋನು. ಇಲ್ಲಿ ಪ್ರತೀಕ್ಷಾನ ತಾಯಿ ಇದ್ದಾರೆ. ಈ ವಿಷಯ ಯಾವಾಗ ಗೊತ್ತಾದಾಗ ಎಷ್ಟು ಖುಷಿ ಪಟ್ರಿ? ತುಂಬಾನೇ ಖುಷಿ ಆಯ್ತು. ಎಲ್ಲಿದ್ರಿ ನೀವು ಅವಾಗ? ಕಲ್ಲಡ್ಕದಲ್ಲಿ. ಇದ್ರ ಇಲ್ಲ ಕಲ್ಲಡ್ಕದಲ್ಲೇ ಇದ್ದೇನೆ. ಮತ್ತೆ ಬ್ಯಾಂಗ್ಳೂರಿಗೆ ಹೋದೆ, 1 ತಿಂಗಳು ಬ್ಯಾಂಗ್ಳೂರಲ್ಲಿದ್ದೆ. ಅವಳು ಕಾಲಲ್ಲಿ ಹೇಳಿದ? ಕಾಲಲ್ಲಿ ಹೇಳಿದ್ಲು ಏನು ಕೂಡುದಿಲ್ಲ ಅಂತೇಳಿ. ಹಾಗೆ ನಾವು ಹೋಗಿ ಮತ್ತೆ ಕರ್ಕೊಂಡು ಬಂದು 1 ತಿಂಗಳಿದ್ದೆ. ಏನಾದ್ರು 2 ವರ್ಷ ಆಯ್ತು ಒತ್ತಾಯ ಮಾಡ್ತಿದ್ದೀರಾ? ವಿಶೇಷ ಉಂಟು, ವಿಶೇಷ? ಇಲ್ಲಪ್ಪ, ನಾವು ಏನು ಒತ್ತಾಯ ಮಾಡಲಿಲ್ಲ, ಅದರಷ್ಟಕ್ಕೆ ಆಯ್ತು. ಈಗ ಬರ್ತಿದ್ದಾರೆ ರಾಘವೇಂದ್ರ ಆಚಾರ್ಯ, ಅಂದ್ರೆ ನನ್ನ ತಂದೆ, ಅವರ ಮಗಳಾದ ಸೌಮ್ಯ ಶೈಲೇಶ್. ಅವರ ಮುಖದ ಗಾಬರಿ ನೋಡ್ತಾರೆ ಗೊತ್ತಾಗುತ್ತೆ ಏನು ಕಲ್ತಿಲ್ಲ ಅಂತ. ಆ ಮುಖನೇ ಆಗಿದೆ. ಇನ್ನು ಆ ಸಾಂಗ್ ಹೇಗಿದೆಯೋ ದೇವರಿಗೆ ಗೊತ್ತು. ಸಪೋರ್ಟ್ ಮಾಡೋಣ. ಇದು ನಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಮನೆಯವರೇ ಹಾಡು ಹಾಡ್ತಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ. ಯಾವ ಹಾಡು ಹಾಡ್ತಿದ್ದೀರಿ? ಕಂಬದ ಮೇಲಿನ. ಯಾರು ಆ ರಚನೆಕಾರರು? ಯಾರು? ಸಂಗೀತ ಕಟ್ಟಿ. ಸಂಗೀತ ಕಟ್ಟಿ. ಸಂಗೀತ ಕಟ್ಟಿ. ಓಕೆ. ಯಾರು ಹಾಡ್ತೀನಿ? ನಾನು ನೋಡಿ, ಸಪೋರ್ಟ್ ನೋಡಿ, ಸಾಂಗಿಗೆ ಸಪೋರ್ಟ್ ನೋಡಿ ಅವ್ರದ್ದು. ಒಳ್ಳೆ ಫಂಕ್ಷನ್ ಅಲ್ಲಿ ಬೇಜಾರ್ ಸಾಂಗ್ ಆಡ್ತಿದ್ದಾಳೆ. ಇವನಿಗೆ ತುಂಬಾ ಬೇಜಾರಾಗಿದ್ದ. ನೋಡು, ಈ ಒಂದು ಬೇಜಾರ್ ಸಾಂಗಿಗೂ ಎಷ್ಟು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಇವರಿಗೆ ಒಂದು ಜಾಸ್ತಿ ಕೊಡಾಯ್ತಾ ದುಡ್ಡು? ಇವರಿಗೆ ಪೇಮೆಂಟ್ ಜಾಸ್ತಿ ಕೊಡಬೇಕು. ರಸಮಂಜರಿ CEO ಯಾರು? ಸಂತೋಷ ಅವರಿಗೆ ಹೇಳಿ ಇವರಿಗೆ ಜಾಸ್ತಿ ಪೇಮೆಂಟ್ ಕೊಡಿಸಿ. ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಪಾಪ ಮಕ್ಕಳು. ಓ, ಇವರಿಗೆ ಪೇಮೆಂಟ್ ಇಲ್ಲ. ರಸಮಂಜರಿ CEO ಸಂತೋಷ್ ಇದ್ದಾರಲ್ಲ, ಅವರ ಮಗಳು. ನಮ್ಮ ಮನೆಯಲ್ಲೇ ಬೆಳೆದಿರೋ ಒಂದು ಹುಡುಗಿ. ಇಷ್ಟು ದೊಡ್ಡ ಟ್ಯಾಲೆಂಟ್ ಇದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಈ ಒಂದು ಎಲೆಮರೆ ಕಾಯಿ ಇಷ್ಟು ರೀತಿ ದೊಡ್ಡದಾಗಿ ಬೆಳೆದಿದೆ ಅನ್ನೋದು ನಮ್ಗೆ ಇವಾಗಲೇ ಗೊತ್ತಾಗಿದ್ದು. ಇಂಥ ಒಂದು ಟ್ಯಾಲೆಂಟ್ ನಮ್ಮ ಮನೇಲಿ ಇಟ್ಕೊಂಡು ಊರೂರು ತಿರುಗಾಡ್ತಾ ಇದ್ವಿ. ಎಂಥ ಒಳ್ಳೆ ಟ್ಯಾಲೆಂಟ್. ಸೌಮ್ಯಾಚಾರ್ಯ ಬನ್ನಿ. ಹೇಗೆ ಇದು ಸಾಧ್ಯ? ಇದು ಎಷ್ಟು ದಿವಸದಿಂದ ಪರಿಶ್ರಮ ಹಾಡ್ಲಿಗೆ, ಪ್ರಾಕ್ಟೀಸಿಗೆ? ನಾ ಫಸ್ಟ್ ಟೈಮ್ ಹೇಳುದು. ಓ ಮೈ ಗಾಡ್, ಫಸ್ಟ್ ಟೈಮ್ ಹೇಳುದಂತ ಎಷ್ಟು ದೊಡ್ಡ ಸುಳ್ಳು. ಕ್ಲಾಪ್ ಹೊಡಿರಿ. ನಿಜವಾಗ್ಲು ಗೊತ್ತೇ ಆಗಲಿಲ್ಲ. ನಿಜವಾಗ್ಲೂ ಚೆನ್ನಾಗಿ ಆಡಿದ್ದೀರಿ. ಈ ಸುದಿ ಎಷ್ಟು ಬಜೆಟ್ ಉಳಿತಾಯ ಮಾಡಿದ್ದಾನೆ ಅಂದರೆ, ನನ್ನ ಹೆಂಡತಿ ಕೈಯಲ್ಲಿ ಫ್ರೀಯಾಗಿ ಮೇಕಪ್ ಮಾಡಿಸಿದ್ದಾನೆ. ಸೀಮಂತದ ಮೇಕವರ್ ಬಂದುಬಿಟ್ಟು ಪ್ರಜ್ಞಾ ಆಚಾರ್ಯ.
ಇದು ಪ್ರತಿಮಾ, ಇದು ಸೋದರ ಮಾವನ ಮಗಳು, ಕರೆಕ್ಟ್ ಅಲ್ಲ? ನಿಮಗೆ ಹೇಗೆ ಆಗ್ಬೇಕು ಹಾಗೆ ನಮಗೆ. ಚಿಕ್ಕ ವಯಸ್ಸಿಂದ ನಮ್ಮ ಸುದರ್ಶನ್ ನೋಡ್ಕೊಂಡು ಬಂದಿದ್ದೀರಿ, ಈಗ ಅವನೇ ಒಂದು ಚಿಕ್ಕ ಮಗು ಮಾಡ್ತಿದ್ದಾನೆ ಎಂತ ತುಂಬ ಪ್ರಯತ್ನ ಪಟ್ಟಿದ್ದಾನೆ. ಅವನ ಸಾಧನೆಯಿಂದ ಅವನ ಸಾಧನೆಗೆ ಪ್ರತಿಫಲ ಸಿಕ್ಕಿದೆ. ಈ ಒಂದು ಸಾಧನ ಮಹೋತ್ಸವದಲ್ಲಿ ಈಗ ನೀವು ಒಂದು 2 ಮಕ್ಕಳ ತಾಯಿಯಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಇದಾಗಿ ಇನ್ನೊಂದಕ್ಕೆ ಪ್ರಯತ್ನ ಪಡ್ಲಿ. ಎಷ್ಟು, 2 ವರ್ಷಕ್ಕ, 3 ವರ್ಷಕ್ಕ, 1 ವರ್ಷಕ್ಕ? ಆಗದಿದ್ರೆ ಬೇಗ ಆಗಲಿ, 1 ವರ್ಷ 2 ವರ್ಷ ಸಹ ಆಗ್ಬೋದು. ಯಾರು ನನ್ನ ಮಗಳಿಗೆ ಯಾರು ಕಿಸ್ ಕೊಡುದು? ಕಿಸ್ ಕೊಡ್ತಾರಂತೆ. ನನ್ನ ಮಗನ ಕಿಸ್ ಕೊಡ್ಲಿಕ್ಕೆ ಬಿಡ್ಲಿಲ್ಲ, ಅದಕ್ಕೆ ಎಲ್ಲ ಕೊಡ್ತಾರೆ. ನನ್ನ ಮಗನ ಯಾಕೆ ಬಿಡುದಿಲ್ಲ, ಅದು ಬಂದು ಹೋಗಿದ. ಯಾಕೆ ನೀನು ಕೊಡು ಅಂತ ಹೇಳಿದೆ. ನಿನ್ನೆ ಮಗಳಿಗೆ ಕಿಸ್ ಕೊಟ್ಟಿದ್ದೆ, ನನ್ನ ಮಗಳಿಗೆ. ಹೌದು, ಎಂತಕ್ಕೆ? ಎಲ್ಲರೂ ಕೊಡ್ತಾರೆ, ನಾ ಕೊಡ್ಲಿಲ್ಲ. ಇನ್ನು ಕೊಟ್ರೆ ನೋಡು, ಕೊಡ್ತಾನೆ ಇರು. ನಾ ಕೊಡ್ತೇನೆ. ಎಲ್ಲ ನಿನ್ನ ಗಂಡನ ಬುದ್ಧಿ. ನಾನು ಕೊಡ್ತೇನೆ ಅಂತ ಹೇಳಿದ್ದು ಬೇಜಾರಿಲ್ಲ. ನಿನ್ನ ಮಗ ನಾನು ಕೊಡ್ತೇನೆ ಅಂತ ಹೇಳಿ ನಾಚಿಕೆ ಪಟ್ಟು ಓಡಿದ, ಅದು ನನಗೆ ಬೇಜಾರದ್ದು. ಬಾರಿದ್ದ ನಿಮ್ಮ ಅಕ್ಕನ ಮಗ ಬರ್ಲಿ ಮಾಮೇಶ್ವರಕ್ಕೆ. ಬಂದು ನನ್ನ ಮಗಳಿಗೆ ಕಿಸ್ ಕೊಡುದು. ಈಗ ಬಂದ ಇವನೇ. ಕಿಸ್ ಕೊಡ್ತೇನೆ ಇವನನ್ನು. ಪ್ರತೀಕ್ಷನ ತಂಗಿ ಇದ್ದಾಳೆ, ಹೇಳಿ ಎಷ್ಟು ಖುಷಿ ಆಗ್ತದೆ? ಖುಷಿ ಆಗ್ತದೆ. ಅಷ್ಟೇ. ಯಾವ ರೀತಿ ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ? ಅಷ್ಟೇನಿಲ್ಲ. ನಿಮ್ಮ ಮನೆಗೆ ಬಾಬು ಬರ್ತದೆ? ಹೌದು, ಹೌದು, ತುಂಬ ಖುಷಿ ಆಗ್ತದೆ. ಯಾವ ರೀತಿ ನೋಡ್ಬೇಕು? ತುಂಬ ಚಂದದಲ್ಲಿ ನೋಡ್ಬೇಕಂತಿದ್ದೇನೆ, ಚಿಕ್ಕಮ್ಮ ಆಗಿ. ಗಂಡು ಮಗು ಹೆಣ್ಣು ಮಗು? ನನಗೆ ಹೆಣ್ಣು ಮಗು ಇಷ್ಟ, ಅವಳಿಗೆ ಗಂಡು ಮಗು ಇಷ್ಟ. ಗಂಡು. ತುಂಬ ಖುಷಿ ಆಗ್ತಾ ಉಂಟು. ಇದರಲ್ಲಿ ಫುಲ್ ಬಡಿಸ್ತಾರೆ ಅಂತ, ಅವ್ರ ಜೊತೆ ನನಗೆ ಸಹ ಬಡಿಸ್ತಾರೆ. ನೀನು ತಿನ್ಲಿಕ್ಕೆ ಅಂತಾನೆ ಇದನ್ನು ಮಾಡಿದಾಗೆ ಉಂಟು. ಯಾಕೆ ಹಾಕೋದು? ತುಪ್ಪ ಫಸ್ಟಿಗೆ ಹಾಕುದ ಕ್ರಮ ಅಂದೆ. ತುಪ್ಪ ಹಾಕಿದ್ರು, ಬೆಲ್ಲ ಹಾಕಿದ್ರು, ಇದೆಂತಕ್ಕೆ ಶಾಸ್ತ್ರ ಮಾಡುದು? ಅದು ಯಾರೋ ದೊಡ್ಡವ್ರ ಹತ್ರ ಕೇಳಬೇಕು ಮಾರೆ, ನನಗೆ ಸಹ ಕರೆಕ್ಟಾಗಿ ಗೊತ್ತಿಲ್ಲ ಮಾರೆ. ಮದುವೆ ಆಗಿ ಒಂದು ಮಗು ಆಗೋ ಥರದ ಇನ್ನೂ ದೊಡ್ಡವನಾಗಿಲ್ವಾ ನೀನು? ಎಂತದ ಗೊತ್ತಾಗ್ತಾ ಇಲ್ಲ ಮಾರೆ. ನಮ್ಮ ಗುರಂಕಿರ ನನ್ನ ಅಮ್ಮನ ಅಕ್ಕ ಇದ್ದಾರೆ, ಅವ್ರ ಹತ್ರ ಕೇಳುವ. ದೊಡ್ಡಮ್ಮ, ಹುಡುಗಿರ ಜೊತೆ ಹುಡುಗರಿಗೆ ಸಹ ಬಡಿಸ್ತಾರಲ್ಲ, ಯಾಕೆ? ಫಸ್ಟಿಂದ ಬಂದದ್ದು ಸಂಪ್ರದಾಯ ಅಂತ. ಅವ್ವ, ಎಂತ ಉತ್ತರ! ಸಂಪ್ರದಾಯ. ಎಂತ ಸಂಪ್ರದಾಯ ಆದ್ರೂ ಸಹ ನನಗೆ ಖುಷಿ ಆಯ್ತು ಮಾರೆ. ಒಂದು ಅವರಿಗೆ ಒಂದು ನನಗೆ ಬಡಿಸಿದ್ದಾರೆ. ದೊಡ್ಡನ ಸೀಮಂತ ಕಾರ್ಯಕ್ರಮದಲ್ಲಿ ಬಳಸುವುದು ಅಂತ ಇರ್ತಲ್ಲ, ಆ ಶಾಸ್ತ್ರ ಯಾಕೆ ಮಾಡುದು? ಅದು ಗೊತ್ತಿಲ್ಲವ. ಮುಂಚಿನವ್ರು ಹೇಗೆ ಬಡಿಸಿ ಹಾಗೆ ನಮಗೆ ಬಡಿಸಿದ್ದಾರೆ. ಅದ್ರ ಎಂತೆಂತೇಳಿ ಅವ್ರದ್ದು ಹಿರಿಯರ ಹತ್ರ ಕೇಳ್ಬೇಕಷ್ಟೇ. ಇವು ಅವ್ರದ್ದು ಕೇಳಿದ್ರೆ ಒಳ್ಳೇದು. ಈಗ ಪ್ರತೀಕ್ಷನ ತಂದೆ ಇದ್ದಾರೆ, ಮದುಮಗಳ ತಂದೆ, ಹೇಳಿ ಏನು ಏನಂತ ಹೇಳಿ, ಅದು ಶಾಸ್ತ್ರ ಯಾಕೆ ಮಾಡುದು? ಅವ್ರಿಗೆ ಆಸೆಗಳಿರ್ತದೆ. ಆಸೆ ಪೂರೈಸಿದಾರಲ್ಲ. ಯಾವುದು ಆಸೆ ಬೇರೆ, ಇದು ಹೊಟ್ಟೆ ಆಸೆ ಬೇರೆ. ಇದು ಎಂತಕ್ಕೆ ಸ್ವೀಟ್ ಎಲ್ಲ ಎಂತಕ್ಕೆ ಕೊಡುದು? ಸ್ವೀಟ್ ಇಷ್ಟ ಆಗ್ತದಲ್ಲ ಅವರಿಗೆ, ಅದಕ್ಕೆ. ಒಂದು ಯಾವ್ದಾದ್ರು ಒಂದು ಹೇಳು, ಕಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದು. ಅದಕ್ಕೆ ಸ್ವೀಟ್ ಎಂತಕ್ಕೆ? ಸ್ವೀಟ್ ಇಲ್ಲಿಗೋಸ್ಕರವಲ್ಲ ಮಾಡಿದ್ದು. 2 ವರ್ಷದ ಫಲ ಇದು. ಅದಕ್ಕೆ ಸ್ವೀಟ್ ಹಂಚೋದು ಎಲ್ಲರಿಗೂ. ಅಲ್ಲ, ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ರೆ ಇದು ನಿಮಗೆ ಖುಷಿ ಆಗುತ್ತಾನೆ? ಹೌದು. ಪಾಪ ಮದುಮಗನಿಗೆ ಯಾಕೆ ಖರ್ಚು ಎಲ್ಲ ನೀವೇ ಮಾಡ್ಬೋದಿತ್ತಲ್ಲ, ಖರ್ಚು ಎಲ್ಲ ಸೇರಿ. ನಾವು ಮಾಡಿದಲ್ಲ, ಅವರೇ ಮಾಡಿಕೊಂಡದಲ್ಲ. ಇದು ಚಕ್ಕುಲಿ ಗ್ಲಾಸ್, ಇದರಲ್ಲಿ ವಾಟರ್ ಹಾಕ್ಬೋದು. ವಾಟರ್ ಯಾರು ಮಾಡಿದ್ದು? ಯಾರು ಮನೇಲಿ? ಅತ್ತೆ ಎಲ್ಲ ಸೇರಿ ಮಾಡಿದ್ದು, ಅತ್ತೆ ಅಮ್ಮ ಎಲ್ಲ ಸೇರಿ. ಈಗ ಇದರಲ್ಲಿ ಕಲರ್ಸ್ ಉಂಟು, ಡಿಸೈನ್ ಬೇರೆ ಎಲ್ಲ ಉಂಟು. ಲೋಟೆ ಇದು ಚಕ್ಕುಲಿ ಗ್ಲಾಸ್, ಕಲರ್ ಚಕ್ಕುಲಿ ಗ್ಲಾಸ್ ಚೆಂದಾಗಿದೆ ಮನೆ. ನೋಡಿ, ಮಕ್ಕಳ ಒಂದು ಗಾಯನವನ್ನ ಬಹಳ ಚಂದದಲ್ಲಿ ನೋಡ್ತಿರೋ ತಾಯಿ.
ಹೇಗೆ ಆಡ್ತಿದ್ದಾರೆ ಮಕ್ಕಳು? ಚೆನ್ನಾಗಿ ಹಾಡ್ತಾ ಇದ್ದಾರೆ. ಶ್ರುತಿ, ತಾಳ, ರಾಗ ಎಲ್ಲ. ಶ್ರುತಿ ತಾಳ ರಾಗದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಆದರೆ ಕೇಳಲಿಕ್ಕೆ ಇಂಪಾಗಿ ಹಾಡ್ತಾ ಇದ್ದಾರೆ. ಹೆತ್ತವರಿಗೆ ಹೆಗ್ಗಣವೇ ಮುದ್ದು ಅಂತ ಹೇಳುದು. ಇನ್ನೊಂದು ಒಂದು 2 ಲೈನ್ ಆಡಿ ಅದು ನಾದಮಯ. ಏನು ಜಾನ್ಮೆ ಉತ್ತರ. ರಸಮಂಜರಿ ಕಾರ್ಯಕ್ರಮದ CEO ಆಗಿರುವಂಥ ಸಂತೋಷ್ ಅವರಲ್ಲಿ ಒಂದು ಪ್ರಶ್ನೆ. ಸುದರ್ಶನ್ ಮತ್ತು ಪ್ರತೀಕ್ಷಾ ಅವರ ಸೀಮಂತ. ಮಗಳು ಪ್ರಸಿದ್ಧಿ ಫಸ್ಟ್ ಪುರಿ ಉಂಡೆ ತಗೊಂಡಿದ್ದಾಳೆ. ಈಗ ಪ್ರಸಿದ್ಧಿ ಅಪ್ಪ ಮತ್ತು ಅಮ್ಮ ಏನು ತಗೋತಾರೆ ನೋಡುವ. ಒಳ್ಳೇದಾಗ್ಲಿ ಇಬ್ಬರಿಗೂ, ಇನ್ನಷ್ಟು ಮಕ್ಕಳು ಮಾಡ್ತಾ ಇರಿ. ಸೀಮಂತ ಆಗೋದು ಒಮ್ಮೆ ಮಾತ್ರ. ಹೌದು, ಇಂಥ ಬಡಕ ಕಾರ್ಯಕ್ರಮ ಪ್ರತಿ ಶ್ರೀಮಂತಕ್ಕೂ ಆಗುತ್ತಲ್ಲ. ಮದುವೆಯಾಗಿ ಎಷ್ಟು ವರ್ಷ ಆಯಿತು ನೋಡಿ? 2 ವರ್ಷ ಆದಮೇಲೆ ಸತತ ಪ್ರಯತ್ನ ಮಾಡಿ ಈ ಒಂದು ಸಾಧನೆ ಮಾಡಿದ್ದಾನೆ. ಮನೆಯವರೆಲ್ಲ ಹೇಳಿದ ಮೇಲೆ ಈಗ 2 ವರ್ಷ ಆದಮೇಲೆ ಮನೆಯವರು ಹೇಳಿದ ಮೇಲೆ ಅದು ಎಂತ ಗೊತ್ತುಂಟಾ? ನಿನ್ನ ಇಷ್ಟಕ್ಕೆ ಮಾಡಿದಲ್ವಾ? ನಮ್ಮ ಸೀಮಂತದಲ್ಲಿ ಯೂಟ್ಯೂಬ್ ಕ್ಯಾಮರಾ ಎಲ್ಲ ಇತ್ತಲ್ಲ, ಇವರ ಸೀಮಂತಕ್ಕೆ ಎಂತ ಬೇಕಿತ್ತು ಚಕ್ಕುಲಿ ಹೇಳಿ? ಆಡಿಟ್ ಅಂತ ಬರಿಬೇಕಿತ್ತು. ಆಡಿಟ್ ಅಂತ ಚಕ್ಕುಲಿಯಲ್ಲಿ ಆಡಿಟ್ ಅಂತ ಬರಿಬೇಕಿತ್ತು. ಯಾವಾಗಲೂ ಆಡಿಟ್ ಅಂತ ಸಾಯ್ತಾ ಇರ್ತೀಯಲ್ಲ. ಕಾರ್ಯಕ್ರಮ ಇದ್ರು ಅವನು ಬರ್ತಾನೆ ಇಲ್ಲ ಡೌಟು. ಬಹುಶಃ ಅವನ ಸೀಮಂತ ಕಾರ್ಯಕ್ರಮಕ್ಕೆ ಅವನು ಬಂದದ್ದೇ ದೊಡ್ಡದು. ಯಾಕಂದ್ರೆ ಯಾವಾಗಲೂ ಆಡಿಟ್ ಅಂತ ಸಾಯ್ತಾ ಇರ್ತಾನೆ. ಸ್ಪೆಷಲಿ ಇವನ ಬಾಸಿಗೆ ಇದು ತಲುಪಬೇಕು. ಯಾವಾಗಲೂ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನೀವು ಬಾಸ್ ಆದ ನೀವು ಅವ್ರ ಹೆಸರಿಂದ ನೀವು ಬಿಡಬೇಕು, ಲೀವ್ ಕೊಡಬೇಕು. ಇದು ಇಲ್ಲ, ಇದು ನಮ್ಮ ಫ್ಯಾಮಿಲಿ ಕಡೆಯಿಂದ ಉಗ್ರವಾದ ಹೋರಾಟ ಮಾಡ್ತೇವೆ. ಇವನ ಬೇಕಾದ್ರೆ ಕೆಲಸದಿಂದ ತೆಗೀರಿ, ಆದ್ರೆ ಅಲ್ಲ ಫ್ಯಾಮಿಲಿ ಕಾರ್ಯಕ್ರಮಕ್ಕೆ ಬಿಡಿ ಅಂತ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಈಗ ಶ್ರೀಮಂತ ಕಾರ್ಯಕ್ರಮಕ್ಕಾದ್ರೂ ಬರ್ಲಿಕ್ಕೆ ಬಿಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಹೆಸರು ಬೇಡ ಇದು ತಮಾಷೆಗಾಗಿ ಕಂಪನಿಯ ಬಾಸ್, ನಿಮಗೆ ಇದು ತಮಾಷೆಗಾಗಿ ಅಷ್ಟೇ. ಎಲ್ಲ ಮಕ್ಕಳಿಗೆ ತೆಗಿಲಿಕ್ಕೆ, ಮಕ್ಕಳಿಗೆ ದೊಡ್ಡವರಿಗೆಲ್ಲ ಅಲ್ಲ, ಮಕ್ಕಳಿಗಿಂತ ಜಾಸ್ತಿ ದೊಡ್ಡವರು ಅರ್ಬು ಕೊಡ್ತಿದ್ದಾರೆ. ದೊಡ್ಡವರಿಗೆ, ಮಕ್ಕಳಿಗೆಲ್ಲ. ಹಾಂ, ಮಕ್ಕಳಿಗೆ, ದೊಡ್ಡವರಿಗೆ. ನನ್ನ ಹತ್ರ ಕೇಳಿ ಮಾಡಿದಲ್ಲ, ಅವನೇ ಮಾಡಿದ್ದದು ಅಲ್ಲ ಸುದ್ದಿ, ನಿನ್ನೆ ಮಾಡಿದಲ್ಲ, ಕೇಳಿ ಮಾಡಿದಿಲ್ಲ ಅಲ್ಲ? ಹೌದು. ದಿನಮಾವನ ಒಂದು ಸೇವೆ ಏನಿದೆ ಅದು ಮೆಚ್ಚುವಂಥ ಸೇವೆ. ಏನು ಹೋಳಿಗೆ ಕೊಡ್ತಿದ್ದಾರೆ, ಅದೇನೋ ಹೋಳಿಗೆ ಕೊಡೋದು ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಮೆಚ್ಚಲೇಬೇಕು. ಹಾಯ್, ಸುಮಾರು ಎಷ್ಟು ಜನರದು ಅಟ್ಟನೆ? 1,500 ಅದು. ಹಾಂ, ಎಲ್ಲ ಖುಷಿಯಾಗಿದ್ದಾರಾ? ಆರಾಮ, ಸೂಪರ್. ಅವರು ಬಡಿಸೋರಲ್ಲವ, ತಿನ್ನೋರು ನಿಮ್ಮ ಸೇವೆಯಿಂದ ಖುಷಿಯಾಗಿದ್ದಾರೆ? ಫುಲ್ ಖುಷಿ. ನಾನು 1,500 ಸಾವಿರ ಹೇಳಿದೆ, ಅಷ್ಟು ಜನ ಎಲ್ಲ ಮಾತ್ರ. ಈಗ ಇನ್ನು ಬರ್ಬೇಕಷ್ಟೇ, ಈಗ ಅಲ್ಲೇ ಕರ್ಕೊಂಡು ಬರ್ಬೇಕಷ್ಟೇ ಬಸ್ ಸ್ಟ್ಯಾಂಡಿಂದ. ಮಾಡಿ ಬಳಸಿ ಮಾರೆ, ಹಾಯ್ ಮಾಡ್ತೀರಲ್ಲ. ಏನಿದು ಕಲರ್ಫುಲ್ ಆಗಿದೆ ಊಟ? ಹೇಗಿದೆ ಊಟ? ಊಟ ಸೂಪರ್. ನಮ್ಮ ಊರ ಊಟ ತಿನ್ನಲಿಕ್ಕೆ ಖುಷಿ. ನೋಡಿ ಏನೆಲ್ಲ ಇದೆ ನೋಡಿ. ನೀವು ಇಲ್ಲಿ ಬೆಂಗಳೂರಲ್ಲಿರೋದಲ್ಲ? ನಮ್ಮ ಬಾಯ್ಲ್ಡ್ ರೈಸು, ಇಲ್ಲಿ ಬಂದರೆ ಬಾಯ್ಲ್ಡ್ ರೈಸ್. ದಂಪತಿ ಸಮೇತ ಬಂದಿದ್ದೀರಾ ಸರ್? ಹಾಂ, ಹೌದು. ಹೇಗೆ ಅನಿಸ್ತಿದೆ ನಮ್ಮ ಮಂಗಳೂರು ಊಟ? ಅಣ್ಣ, ಮಂಗಳೂರು ಊಟ ನನಗೆ ಯಾವಾಗಲೂ ಫೇವ್ರೇಟ್. ಸೊ ಮೊದಲೆಲ್ಲ ಟ್ರೈ ಮಾಡ್ತಿರ್ತೀನಿ, ಈಗಲೂ ಆಲ್ವೇಸ್ ಫೇವ್ರೇಟ್, ಎವ್ರಿ ಟೈಮ್ ಫೇವ್ರೇಟ್. ಖುಷಿ ಒಂದು ಕಾರ್ಯಕ್ರಮಕ್ಕೆ. ನಿಮ್ಮದು ಮೂಲತಃ ಊರು?
ಬ್ಯಾಂಗ್ಳೂರು ಮಲೇಶ್ವರ. ಬೆಂಗಳೂರು ಸೆಕೆ ಮತ್ತು ಈ ಊರಿನ ಸೆಕೆ? ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಎವರ್ ಗ್ರೀನ್ ಇರುತ್ತೆ, ಕೂಲಾಗಿರುತ್ತೆ. ಸೊ ಇಲ್ಲಿ ಬಂದು ಸ್ವಲ್ಪ ಬಿಸಿ ಇದೆ, ತುಂಬ ಸೆಕೆ ಆಗುತ್ತೆ. ಬಟ್ ಸ್ಟಿಲ್ ಕಾರವಾರ ಸೈಡ್ ನಮ್ಮೂರಲ್ಲ, ಎವರ್ ಗ್ರೀನ್ ಫೇವ್ರೇಟ್, ಯಾವಾಗಲೂ ಫೇವ್ರೇಟೇ. ಹಸ್ಬೆಂಡಿಗೋಸ್ಕರ ಅಡ್ಜಸ್ಟ್ ಆಗಲೇಬೇಕು. ಸೆಕೆ ಅಂತ ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ನೋಡಿ, ನಮ್ಮ ಫ್ಯಾಮಿಲಿಯಲ್ಲಿ ಈ ಮಕ್ಕಳಿರೋದಕ್ಕೆ ಆಗ್ತದೆ ಎಲ್ಲನೂ. ಎಲ್ಲ ಕಾರ್ಯಕ್ರಮದಲ್ಲಿ ಮಕ್ಕಳು ಎಷ್ಟು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅಂದರೆ ಎಲ್ಲ ಪಾಪ. ಏಯ್ ಏಯ್ ಅವ್ನು ಕಳ್ಳ ಮಾರೆ. ಏಯ್ ಕಾರ್ತಿಕ್, ಎಷ್ಟು ತಗೊಂಡಿದ್ದಿ? ನೀನು ಯಾಕೆ ಹೀಗೆ ತಗೊಳ್ಳೋದು? ಫಸ್ಟ್ ಬಂದವರಿಗೆ ಆದ್ಯತೆ. ಐಸ್ ಕ್ರೀಮನ್ನು ಒಂದು 10 ಬಾರಿ ಕದ್ದು ತಿಂದ ಯಾರು ಕಾರ್ತಿಕ್ ಇದ್ದಾನೆ, ಆ ಕಳ್ಳನ ಅಮ್ಮ. ಏನನ್ಸ್ತದೆ ಮಗನ ಈ ಬಗ್ಗೆ? ಅವನು ಕಳ್ಳ ಅಲ್ಲ, ಅವನು ಮುದ್ದು ಕಳ್ಳ ಕೃಷ್ಣ. ಮುದ್ದು ಕಳ್ಳ ಕೃಷ್ಣ. ಇದು ಯಾರ್ದು ಗುಣ? ನಿಮ್ಮ ಅಪ್ಪ ಅಂತ ನಿಮ್ಮ ಹಸ್ಬೆಂಡ್ ಇದ್ದ ಅಥವಾ ನಂದೇ? ನಿಮ್ದು? ನೀವು ಜಾಸ್ತಿ ಕದ್ದಿದ್ದೀರಾ? ಏಯ್ ಎಂತ ಐಸ್ ಕ್ರೀಮ್ ಚಿಕ್ಕ? ನಿಮ್ಮ ಮಕ್ಕಳಿಗೆ ಏನು ಹೇಳಿಕೊಟ್ಟಿದ್ದೀರಿ? ನನ್ನ ಮಗ ಅಲ್ಲ ಮರ, ಕಿಶನ್ ಮಾಸ್ಟರ್ ಮಗ. ನಾನೀಗ ನೀನು ಮಾಸ್ಟರ್ ಮಗ ಆಗಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಗೊತ್ತುಂಟಾ? ಅದೇ ಹೇಳಿ ಕೊಡ್ತಿದ್ದೇನೆ. ನೀನೇ ಕದ್ದ ಐಸ್ ಕ್ರೀಮ್ ತಿಂದ. ನಾಡ್ದು ಲಸಕ ನಂಗೆ ಬೈತಾರೆ ಇದು ವಿಡಿಯೋ ನೋಡಿ. ಯಾರು ಇಷ್ಟು ಚಂದದ ಹುಡುಗಿ? ಯಾವುದು ಜ್ಯುವೆಲ್ಲರಿ ಆ್ಯಡ್ ಕೊಡೋಳು ಇಲ್ಲಿಗೆ ಬಂದೇಳೆ? ಯಾರಮ್ಮ? ನಿಮ್ಮ ಹೆಸರೇನಮ್ಮ? ಕೃತಿಕಾ. ಯಾರ ಇದೆಂತ? ನೀವು ಯಾರ ಮಗಳು? ಯಾರ ಮಗಳು? ಇವರ ಮಗಳು. ಗಂಡ ಮಾರು. ಅಲ್ಲ, ಮಗಳ ಥರ ಇಲ್ಲ, ಹೆಂಡತಿ ಸಹ ಮಗಳು ಸಹ ಇಲ್ಲ, ಒಂದೇ. ಚೆಂದಾಗಿದೆ. ಮಾವಿನಕಾಯಿ ಸೂಪರ್. ಅದು ಹೇಗೆ ತಿಂತೀರಿ? ಹಲ್ಲು ಹೋಗಿದೆ ಹೇಗೆ ತಿಂತೀರಿ? ಹೊಟ್ಟೆ ಆಗಿದೆ. ಹಲ್ಲು ಐಸ್ ಕ್ರೀಮ್ ಅಲ್ಲ. ಹಲ್ಲಿಂದಕ್ಕೆ ಮಾರೆ ಐಸ್ ಕ್ರೀಮ್ ಕಡಲೆ ತಿನ್ನೋದು, ಅವರು ಐಸ್ ಕ್ರೀಮ್ ತಿನ್ನೋದು. ಆದ್ರೆ ನಾವು ಈಗ ಎಳಿವಾಗ ಅದು ಒಳಗೆ ಹೋಗ್ಬೇಕು. ಅವ್ರು ಎಳಿವಾಗ ಅಲ್ಲಿ ಹಲ್ಲೇ ಇಲ್ಲ, ಅದು ಹೇಗೆ ಹೋಗ್ತದೆ ಅಂತ ನಾನು ನೋಡು. ಮಗ ನೋಡು, ಒಂದು ಸೈಡ್ ಇದಿಲ್ಲ ಅಲ್ಲು, ಅಲ್ಲಿ ಒಳಗೆ ಹೋಗುದಿಲ್ಲ. ಇದು ಪ್ರಜ್ಞಾನ ಅಪ್ಪ ನೋಡಿ. ಕಿಶೋರ್, ರಾಜು, ತೇಜಿಲ್ಲ, ಪೂಜಾ ಬಂದಾಳೆ. ಹಾಗೂ ಇವತ್ತಿನ ವಿಶೇಷ ನಮ್ಮ ಲಿಪಿಯ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಹೇಳಿಬಿಟ್ಟ. ಇಲ್ಲಿ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ, ಜಾತ್ರೆಯಲ್ಲಿ ಇವಳ ಚೈನ್ ಯಾರೋ ಕದ್ದಿದ್ದಾರೆ. ಜಾತ್ರೆಯಲ್ಲಿ ಒಂದು 70 ಪವನ್ ಚಿನ್ನವನ್ನು, ಎಷ್ಟು? 80,000 8 ಗ್ರಾಮ್. 8 ಗ್ರಾಮ್ 70 ಲಕ್ಷ. 70 ಲಕ್ಷ. 70 ಲಕ್ಷ IT ಅವರು ಈಗ ಸರ್ಟಿಫಿಕೇಟ್ ಇಟ್ಕೊಂಡು ಮಾಡ್ತಾರೆ. 70 ಲಕ್ಷದ ಚಿನ್ನವನ್ನು ಕಳ್ಕೊಂಡಿದ್ದಾರೆ. 70 ಲಕ್ಷ ಅಲ್ಲ, 70,000. 80,000. ಎಲ್ಲರೂ ವಿಶ್ ಮಾಡಿ ಅದಕ್ಕೆ. ನೋಡಿ, ಕಳೆದದ್ದು ಎಲ್ಲದಕ್ಕೂ ಒಳ್ಳೆಯದೇ ಕಾರಣ ಇರುತ್ತಂತೆ. ಆಗಿರೋದನ್ನೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಇನ್ನು ಸ್ವಲ್ಪ ಕಳ್ದಾಕು ಅಂತ ಹೇಳುದು. ಸಿಕ್ಕಿದವರು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕಿ. ಯಾರಿಗಾದ್ರೂ ಗದ್ದೆಯಲ್ಲಿ ಆ ಚಿನ್ನ ಈ ಕದ್ದದ್ದ? ನಾವು VIP ಲಾಂಚ್ ಅಲ್ಲಿದ್ದೇವೆ, ಅಲ್ಲಿ ಯಾರು ಕದಿಯೋರಿಲ್ಲ. ಅಲ್ಲಿಂದ ಒಮ್ಮೆ ಹೊರಗೆ ಹೋಗಿದ್ದಾರೆ ಏನೋ ಒಂದು ಐಟಮ್ ತರಲಿಕ್ಕೆ. ಕ್ಯಾಮರಾದಲ್ಲಿ ನೋಡ್ಬೇಕು ಸರ್, ಇವಳ ಹತ್ರದಿಂದ 2 ಜನ ಹೋಗಿದ್ದಾರೆ. ನಾನು ಯಾರು ಬಿಟ್ಟದ್ದು VIP ಲಾಂಚಲ್ಲಿ? ನಮ್ದು ಇದು ಇತ್ತು, ರಥೋತ್ಸವ ಸೇವೆ ಇತ್ತು. ರಥೋತ್ಸವ ಸೇವೆ. ಎಷ್ಟು ಕೊಟ್ಟಿದ್ರಿ? 25,000. 25,000 ಕೊಟ್ಟು ಮಾಲಿಂಗೇಶ್ವರ ಕಳ್ಕೊಂಡಿದ್ದಾರೆ. 1 ಲಕ್ಷದ ಎಸ್ಟಿಮೇಟ್. 1 ಲಕ್ಷ ಕಳ್ಕೊಂಡಿದ್ದಾನೆ. ಆದ್ರೂ ಪರವಾಗಿಲ್ಲ, ಒಂದು ಹೋಯ್ತು ಅಂದ್ರೆ ಅದಕ್ಕಿಂತ ದುಪ್ಪಟ್ಟು ಬರಲಿ ಅಂತ ನಾವು ಆರೈಸ್ತೀವಿ. ಎಲ್ಲಿದ್ರಿ ರಾಜು ಅವರ? ಲಾಗಲ್ಲೇ ಕಾಣಿಸ್ತಿಲ್ಲ, ಎಲ್ಲರೂ ಕೇಳ್ತಿದ್ರು. ನಾನಿದ್ದೇನೆ, ನೀನಿಲ್ಲ ಊರಲ್ಲಿ ಅಂತ. ನಾನು ಪುತ್ತೂರಲ್ಲಿದ್ದೇನೆ, ನೀನು ಬೆಂಗಳೂರಲ್ಲಿರೋದ್ರಿಂದ ವಿಡಿಯೋ ಕನೆಕ್ಟ್ ಆಗ್ತದೆ. ದಯವಿಟ್ಟು ನಿಮ್ಮ ಕುಂಡ ತೋರಿಸ್ಬೇಡಿ. ಈಗಲೂ ನೋಡಿಲ್ಲ, ಮತ್ತೆ ರಾಜನ ನೋಡಿಲ್ಲ ಅಂತ. ಈಗ ಒಂದು ಝೂಮ್ ಹಾಕಿ ವಿಡಿಯೋ ಹಾಕಾಯ್ತು, ಇಲ್ಲಾಂದ್ರೆ ಅದು ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಅಂತ ಆಗ್ತದೆ. ದೇವಿಕಾ, ವಿಶೇಷ ಸುದ್ದಿ. ಇವಳ್ದು ವಿಶೇಷ ಏನಿಲ್ಲ. ಕಿಶೋರ್ 2ನೇ ವಿಶೇಷ. ಕಿಶೋರ್ ಈಗ ಬಿಸಿ ಸುದ್ದಿ ನೋಡಿ. ಆ ಪೂಜಾ ಒಂದು ನಾಚಿಕೆ ನೋಡಿ.
ಹಾಗಂದ್ರೆ ನೀವು ಊಟ ಮಾಡ್ಲಿಕ್ಕೆ ಬಂದದಂತ ಗೊತ್ತುಂಟು, ಊಟ ಮಾಡಿ. ನಾವು ಒಂದು ಊಟ ಮಾಡಿಕೊಳ್ತೇವೆ ಮತ್ತೆ ನಿನ್ನ ಹತ್ರ ಅಲ್ಲ, ನೀನು ಸುದ್ದಿ ಹತ್ರ ಮಾತಾಡಿದ್ರ ಮತ್ತೆ ಅದು ಸಿಕ್ತಿ, ನಮಗೆ ಊಟ ಮತ್ತೆ ಖಾಲಿ ಆದ್ರೆ ಕಷ್ಟ ಅಂತೇಳಿ. ಕಿಶೋರ್, ಈ ಒಂದು ಫಂಕ್ಷನ್ಗೆ ಯಾಕೆ ಇಷ್ಟೆಲ್ಲ ಖರ್ಚು ಮಾಡಬೇಕು? ಸಮಾಜಕ್ಕೆ ತೋರಿಸ್ಬೇಕಲ್ಲ ನಾನು ಸಾಧನೆ ಮಾಡಿದ್ದೇನೆ ಅದಕ್ಕೆ. ನಿಮ್ಮ ಸೀಮಂತ ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿ ನಡೀತು? ನಮ್ಮದು ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿದ್ದು, ಎಷ್ಟು ಗ್ರ್ಯಾಂಡ್ ಮಾಡಲಿಲ್ಲ. ನಿಮ್ಮದೇನು ದೊಡ್ಡ ಸಾಧನೆ ಊರಿಗೆಲ್ಲ ತೋರಿಸ್ಬೇಕು ಅಂತ ಇರಲಿಲ್ಲ. ತಿನ್ನಿಸಿ. ಮದುವೆಗೆ ಇದಕ್ಕೆ ಎಷ್ಟು ಪ್ರೀತಿ ಕಡಿಮೆ ಆಗಿದೆ, ಅವಳ ಪ್ರೀತಿ ಜಾಸ್ತಿ ಆಗಿದೆ. ರೊಟ್ಟೆಕ್ಕ ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಲ್ಲಿ ನಿಮಗೆ ಎಷ್ಟು ಮಕ್ಕಳು? ಎರಡು ಮಕ್ಕಳು ತಾಯಿ ಅಂತ ಗೊತ್ತೇ ಆಗೋದಿಲ್ಲ ನೋಡಿ. ಇದು ನಿಮ್ಮ ಮಗವಾ? ನಂಬಕ್ಕೆ ಆಗ್ತಿಲ್ಲ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ. ಇದೊಂದು ಯಾವುದು ಸೋಪು? ಸಂತೂರು ಮಮ್ಮಿಯ? ನಾವು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದು ನಮ್ಮ ಉತ್ತರ ಕರ್ನಾಟಕದ ದೋಸ್ತ ಹನುಮಂತ ಬರ್ತಾರೆ ಅಂತ. ದೋಸ್ತರ ಪರವಾಗಿ ನಮ್ಮ ಸಂತೋಷ್ ಅವರು ಬರ್ತಿದ್ದಾರೆ. ಹನುಮಂತರಾಗಿ ಬರ್ತಿದ್ದಾರೆ. ಸಂತೋಷ್ ಹನುಮಂತ ಅವರ ಹೇಗಿದ್ದೀರಿ? ಬಿಗ್ ಬಾಸ್ ಇಲ್ಲಿ ಬಂದಿದ್ದೀರಿ, ಹೇಗೆ ಅನಿಸ್ತಿದೆ ಊರಿಗೆ ಬಂದು? ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಜನಗಳಲ್ಲಿ ಇನ್ನೂ ಖುಷಿ ಆಗ್ತಾ ಇದೆ. ಮತ್ತು ಸುಧಾಕರ್ ಅವರ ಶ್ರೀಮಂತರನ್ನು ಇನ್ನೂ ಖುಷಿ ಆಗ್ತಾ ಇದೆ. ಯಾಕ್ರಿ ಸ್ನಾನ ಮಾಡಿದ್ದೀರಿ? ತಲೆ ತೋರಿಸ್ತಿದ್ದೀರಿ? ಜಾಗಲ್ಲ, ನಾವು ಬೇಕಿಂದ ಇಲ್ಲಿ ಸೆಕೆ ಆಗ್ತದೆ, ಮಂಗಳೂರು ಸೆಕೆ ಅದಕ್ಕೋಸ್ಕರ ತಲೆ ತೋರಿಸ್ಕೊಂಡು ನಮ್ಮ ದೋಸ್ತರಿಗೆ ಈಗ ದೋಸ್ತ ಒಂದು ಹಾಡು ದೋಸ್ತ ಬರ್ತಾನೆ ಅಂತೇಳಿ ಇವರಿಗೆ ಕಾಗೆ ಹಾರಿಸಿದ್ರು. ಸರಿ ಹೊಡಿಬೇಕು ಎಲ್ಲರೂ ಕೂಡ ಸೇರಿ. ಈಗ ನೆಕ್ಸ್ಟ್ ಬರ್ತಿದ್ದಾರೆ ಸುಶಾಂತ್ ಆಚಾರ್ಯ ಅವರು. ದೋಸ್ತನ ಬದಲು ನೀವೇ ಹಾಡಿ ಹೇಳಿ ಹಾಡಿ ನೀನೇ ಒಂದು ಖುಷಿಯಲ್ಲಿ ನೋಡು. ನಿಮಗೆ ಸಂಸಾರ ನೋಡಿದ್ರೆ ನನಗೆ ಆಡಕ್ಕೆ ಮನಸ್ಸು ಬರುತ್ತೆ. ಒಳ್ಳೆ ಕಕ್ಕಾಸಲ್ಲಿ ನನಗೆ ಕೂತಿದ್ದಾರೆ. ಹೇಳಿ ಬೇಗ. ನಿನ್ನ ಮಾರಿ ನೋಡಂಗ ನಿನ್ನ ಜೋಡಿ ಹಾರಾಡಬೇಕೈತಿ. ಹುಡುಗಿ ಸಿಗತಿ
ಫಂಕ್ಷನ್ ಎಲ್ಲ ಹೇಗಾಯ್ತು? ಚಂದ ಇತ್ತು. ಆದರೆ ನಾವು ನಮ್ಮ ವರ್ಷನ ಮಿಸ್ ಮಾಡ್ಕೊಂಡ್ವಿ. ಅವಳು ಟೆಸ್ಟ್ ಫೆಸ್ಟ್ ಅಂತ ಹೇಳಿಕೊಂಡು ಬರಲೇ ಇಲ್ಲ. ನನಗೆ ಕಾಲೇಜ್ ಇದ್ರೆ ಸಹ ನಾನು ರಜೆ ಮಾಡಿ ಬಂದಿದ್ದೇನೆ. ಕಾಲೇಜಲ್ಲಿ ತುಂಬ ಕೆಲಸ ಉಂಟು, ಆದ್ರೆ ಸಹ ರಜೆ ಮಾಡಿ ಬಂದಿದ್ದೇನೆ. ನೀನು ಯಾವ ಕಾಲೇಜು ಪುಟ್ಟಿ? ಮತ್ತೆ ಯಾವಾಗ ಇಂಥದ್ದೊಂದು ಕಾರ್ಯಕ್ರಮ? ಗೊತ್ತಿಲ್ಲ ಅದು ಯಾವಾಗ ಆಗ್ತದೆ ಆವಾಗ. ನಾಚಿಕೆಗೆ ಯಾವಾಗ ನಾಚಿಕೆ ಇಲ್ಲದೆ ಹೇಳು, ನಾಚಿಕೆ ಇಲ್ಲದೆ. ನಾಚಿಕೆ ಮಾಡ್ತಿದ್ದಿ, ಏನು ಮಾಡ್ತಿದ್ದೀಗ? ಒಂದ್ಸಲ ಹೀಗೆ ಸುಮ್ಮನೆ ಇರು ನಗ್ಬಾರ್ದು ಹೀಗೆ. ಆಗ ನಾಚಿಕೆ ಮಾಡ್ತಿದ್ದಿ. ಸೀಮಂತ ನಿಂದು ಸೀಮಂತ ಅಕ್ಕ ನಾಚಿಕೆ. ನಿನ್ನ ಸೀಮಂತ ಯಾವಾಗ ಅಂತ? ಅದು ಗೊತ್ತಿಲ್ಲ ಯಾಕೆ ಆಗುವಾಗ. ಅಭಿ ನೆಕ್ಸ್ಟ್ ಸೀಮಂತ ಕಾರ್ಯಕ್ರಮ ಮಾಡಲಿಕ್ಕೆ ಇವಳಿಲ್ಲ ಇದ್ದಾಳಲ್ಲ. ಈಗ ಮದುವೆ ಆಗಿ 2 ವರ್ಷ ಆಗ್ತಾ ಬಂತು ಅವರಿಗೆ. ಸುಮ್ಮನೆ ಒಂದು ವರ್ಷ ಆಗಿ ಒಂದು ವರ್ಷಕ್ಕೆ ಗ್ಯಾಪ್ ಕೊಡಬಾರ್ದು. ನಾವು ನೋಡು 3 ವರ್ಷ. ಇಲ್ಲ ಜಾಲಿ ಮಾಡ್ಲಿ ಮತ್ತೆ ಮಕ್ಕಳದೆಲ್ಲ ಪ್ಲಾನ್. ಇವಾಗ 3 ವರ್ಷ ತಗೊಂಡು ಇಲ್ಲ ನಾವು 2 ವರ್ಷ ಅಲ್ಲವಾ ಬಜ್ಜೋ? 2 ವರ್ಷ ಅಲ್ಲ, 3 ವರ್ಷ. ಹನಿಮೂನ್ ಆಗ್ಲಿಲ್ಲ, 1 ವರ್ಷ ಆದ್ಮೇಲೆ ಹನಿಮೂನ್. ಯಾರು ಹೇಳಿ ಹನಿಮೂನ್ ಆಗಿಲ್ವಾ? ಅಭಿ ಈ ಕೂಡಲೇ ನನ್ನ ಎಲ್ಲಿಗೋದ ಹನಿಮೂನಿಗ? ಈಗ ನಮ್ಮ ಮಿಸ್ ಇಂಡಿಯಾ ನೀನೇ ಈಗ ಇದಕ್ಕೆಲ್ಲ ಹೋಗ್ತೀಯಲ್ಲ, ಶೋ ಫ್ಯಾಷನ್ ಶೋ ಎಲ್ಲ? ಇಲ್ಲ ನಾನು ಹೋಗ್ಲಿಲ್ಲ. ನೀನು ಮಿಸ್ ಇಂಡಿಯಾ ತಗೊಂಡಿದ್ದಲ್ಲ, ಅದು ರ್ಯಾಂಪ್ ಹೋಗಿದ್ದು ಕಾಲೇಜಲ್ಲಿ. ಮಿಸ್ ಪುತ್ತೂರ ಅಲ್ಲ, ಮಿಸ್ ಅನಂತಾಡಿ. ಜಸ್ಟ್ ಕಾಲೇಜ್ ರ್ಯಾಂಪ್ ವಾಕ್ ಮಾಡಿದ್ದೊಂದು ಅಲ್ಲೇ. ಹೇಗಾಯ್ತು ಫಂಕ್ಷನ್? ಸೂಪರ್ ಇತ್ತು. ಇದನ್ನು ಎಲ್ಲರೂ ಹೇಳಿದ್ರೆ ಹೇಳ್ತಾರೆ, ಬೇರೆ ಹೇಳು. ಬೇರೆ ಏನಿಲ್ಲ, ಇಷ್ಟು ಜಾಲಿ ಆಯ್ತು, ಖುಷಿ ಆಯ್ತು. ಬಲ್ಲೆ ಯಾಕಂದ್ರೆ ಬರ್ಬಾರ ಕವಿತಾನ ಪೇಮೆಂಟ್ ಅವಡತ್ತೆ. ಯಾರ್ದು? ಕವಿತಾನ ಮಲ್ಲಿಗೆದ. ನಾನು 1 ನಿಮಿಷ ಅಲ್ಲಿ ಮಾತಾಡಿದ್ರು ಬೊಕ್ಕ ಇಲ್ಲೇ ಬಲ್ಲ ಇಲ್ಲ ಏತಂಡು ಖರ್ಚಿಪುರ ನಾನು ಬೊಕ್ಕ ಲೆಕ್ಕ ಬೊಕ್ಕ ಮಾತ ಪನ್ಪೆನ್ನಿಕೆ ಫಂಕ್ಷನ್ ಶೋ ಕಾಂಡೆ ನಿಖಿಲ್ ಮಾತ ಪನ್ನಡು ಎಂಕಲ್ ಮಾತ ಕೇನಡು. ನೆಕ್ಸ್ಟ್ ಮದುಮಗಳು ನಾನೆಂತ ಮದುಮಗಳು? ನೀನು ಕಾಲೇಜು ಇನ್ನು ಮದುವೆ ಮಾಡಿ ಕೊಡುದೆ ಇನ್ನೆಲ್ಲಿಗೆ? ಇಷ್ಟು ಬೇಗ ಬೇಡುವ ಅಂತ. ಬೇಡ ಇನ್ನು ಕೆಲಸ ಸಿಗ್ಲಿ ಅವಳಿಗೆ, ಕಲ್ತು ಕೆಲಸ ಸಿಗ್ಲಿ, ಮತ್ತೆ ಬೇಕಿದ್ರೆ ಇದು ಕಷ್ಟ ಆಗ್ತದೆ ಅಲ್ಲ. ಅವ್ರು ಈಗ ನಿಲ್ಲೋಕ್ಕಿಂತ ಈಗ ಸಾಲು ನಿಂತರೆ ಒಳ್ಳೇದು ಅಂತ. ಎಂತ ಸಜ್ಜಿಗೆ ಕೊಡ್ತಾರಾ? ಸುದಿಯ ಸಾಧನ ಮಹೋತ್ಸವಕ್ಕೆ ಕಾಲೇಜಿಗೆ ರಜೆ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಂಗೆ? ಎಕ್ಸಾಮ್ ನೀ ಎಕ್ಸಾಮ್ ಹೋಗಿ ಬರ್ದ್ರು ಅಷ್ಟೇ ಅಲ್ಲ ಬರೆಯೋದು. ಎಂತ ಓದ್ತಿ? ಅಂದ್ರೆ ಟಾಪ್ ಹಾಕೊಂಡು ಬರೋದಾ ಡ್ರೆಸ್? ನೀನು ತಮ್ಮನಾಗೆ. ನೀನು ಎಲ್ಲಿದ್ದಿ ಮಾರ್ರೆ? ನೀವು ಒಬ್ಳೆ ಬಂದದ್ದಾ? ನಿಂದು ಹಾಡು ಇರಲಿಲ್ಲ ಇವತ್ತು? ಹಾಡು ಯಾಕೆ? ನಾನು ಡಾಕ್ಟರ್ ಅಲ್ಲಿಗೆ, ನಾನು ಪದ್ಯ ಹೇಳುದಿಲ್ಲ. ನಂಗೆ ಕಾರ್ಡೊಂಜಿ ಇಂಚಿದ ಕಾರ್ಡೊಂಜಿ ಇಲ್ಲ. ನೀವು ಬ್ರೇಕ್ ಹಾಕುದು ಹೇಗೆ? ಬ್ರೇಕ್ ಹಾಕುದು ತೋರಿಸು. ಪಾಪ ಅವ್ರು ಹೋಗುದೇ ಕಷ್ಟದಲ್ಲಿ, ಹೋಗ್ಲಿಕ್ಕೆ ಬಿಡಿ. ಹಂಗ ಆಡೇ ಇಲ್ಲ ನೀನು? ಯಾರೆಲ್ಲ ನಾನು ಇಷ್ಟು ಪದ್ಯ ಆಡಿದ್ದಾನೆ. ಎಷ್ಟು ಆಡಿದ್ದಿ? ಒಂದು ದ್ವಾಪರದ ಆಟದ ಡಿ ಆಡಿಯಾನೆ, ಮತ್ತೆ ನಂಗೆ ನೆನಪಾಗ್ಲಿಲ್ಲ. ಇವತ್ತೆಂತ ಇದ್ದದ್ದು ಕಾರ್ಯಕ್ರಮ? ಸೀಮಂತ ಕಾರ್ಯಕ್ರಮ ಅಂದ್ರೆ ಎಂತ ಗೊತ್ತಿಲ್ಲ. ಅಂದ್ರೆ ಅದು ತಲೆಗಿದೆಲ್ಲ ಇಡುದು, ಮತ್ತೆ ಇಡೀ ಗೊತ್ತಿಲ್ಲ. ಪ್ರೋಗ್ರಾಮ್ ಎಲ್ಲ ಹೇಗಾಯ್ತು? ಫಸ್ಟ್ ಕ್ಲಾಸ್ ಆಯ್ತು. ಹೌದಾ? ನಿಮ್ಮ ಮಗಳ ಆಡಿಲ್ಲ ಅಲ್ಲ? ನಿಮ್ಮ ಮಗಳು ಬರಲಿಲ್ಲ ಎಕ್ಸಾಮ್. ಓಕೆ, ಟಾಟಾ ಮಾಡಿ ಚಿಕ್ಕ ಟಾಟಾ ಮಾಡಿ. ನಿಲ್ಲ ನನ್ನ ಕಾರ್ ಇಟ್ಕೊಂಡು ಎಲ್ಲಿ ಹೋಗ್ತಿದ್ದಿ? ನಿನ್ನನ್ನು ಆಗದಿಂದ ಹೇಳಿ ನಂಗೆ ಸಾಕಾಯ್ತು. ಹೋಗುವ ಮಾಮಿ
ಎಂಚ ನಿಕ್ಲೆನ ಸೀಮಂತ ಕಾರ್ಯಕ್ರಮ ಎಂಚಾದಿತ್ತಂಡೆ ಅವು ಅಪ್ಪಗದ ಆಲ ಇದ್ದಾನೆ ಇತ್ತೆ ಮತ್ತೆ ಇತ್ತೆ ಎಂಚಿನ ಅಪ್ಪಗ ಇತ್ತು ನಮ್ಮೆ ಅಪ್ಪಗ ವಿಶೇಷದ ಆಲ ಇದ್ದಾನೆ ಇತ್ತೆ ಜಾಸ್ತಿ ಬಾರಿ ಓಲ್ಡ್ ರಾತನಂದ ಡ್ರೈವರ್ ಮಾಡಿನ ಓಲ್ಡ್ 40 ವರ್ಷ ನಿಮ್ಮ ಮಗಂದ ನಾನು ಸೌಮ್ಯ ಡ್ರೈವರ್ ನಿನ್ಗೆ ಬೇಡದ್ದು ಒಂದು 10 ನಿಮಿಷ ಬಿಟ್ಟು ಹೋಗಮ್ಮ ಆಯ್ತು ಒಂದು ಎಷ್ಟು ಜನ ಸೇರಿರ್ಬೋದು? ಒಂದು 100-400 ಜನ ಆಗಿರ್ಬೋದು. ಭಾರಿ ಗೊತ್ತಿರುವ ಹಾಗೆ 400ಗಿಂತ ಜಾಸ್ತಿ ಆಗಿರೋದು. ನಿಮ್ದು ಎಂತ ವ್ಯವಸ್ಥೆ ಇತ್ತು? ನಮ್ದು ಫುಲ್ ಅಡಿಗೆ ಎಲ್ಲ ಅಡಿಗೆದು ಕ್ಯಾಟ್ರಿಂಗ್ ಫುಲ್ ಬಡಿಸುವುದೆಲ್ಲ ನಾವೇ. ಹೌದಾ? ಎಲ್ಲ ಹೋಗ್ತೀರಾ ಹಾಗೆ ಕಾರ್ಯಕ್ರಮ? ನಮ್ಮ ಇದು ನಮಗೆ ಸಂಬಂಧ ಅಲ್ಲವಾ? ಇದು ಸುಮ್ಮನೆ ಹೀಗೆ ಫ್ಯಾಮಿಲಿ. ನಿಮ್ದು ಯಾವ್ದಾದ್ರು ವಿಶೇಷ ಉಂಟಾ? ವಿಶೇಷ ಇಲ್ಲ, ನಾವು ಸಹ ಕುಸಲಾಟ ಆಡ್ತಿದ್ದೇವೆ, ಗಾತಿ ಗೊತ್ತಿಲ್ಲ ಎಂತ ಅಂತ. ಏನೇನೋ ಹೇಳ್ತಾರೆ, ಎಲ್ಲ ನೋಡ್ತಾರೆ ಮತ್ತೆ ಕೇಳ್ತಾರೆ. ಆದಷ್ಟು ಬೇಗ ಗಾತಿಗೆ ಆಗ್ಲಿ. ಇಲ್ಲಪ್ಪ ಇಲ್ಲ, ನಾವೀಗ ಲಾಸ್ಟ್ನವರಿಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ನಿಮಗೆ ಎಲ್ಲರೂ ಸಹ ಕುಶಾಲ ಆಡ್ತಿದ್ದಾರೆ, ಅವ್ರದ್ದು ಯಾವಾಗ ಗಾತಿ ಆಗ್ತದೆ ಆ ನಂತರ ನಾವು ಗಾತಿಗೆ ಆಡ್ತೀವಿ. ಇನ್ನೊಂದು ಒಬ್ರು ಇದ್ದಾರೆ ಯಾರು? ಅವರು ಈಗ ಎಂತ ಗೊತ್ತುಂಟಾ, ಇವರದಾಗ್ಬೇಕು ಗಾತಿ. ಅಥವಾ ನಿಮ್ಮದೇ ಉಂಟೇನ? ಅಲ್ಲ ನಮ್ಮದಾಗಿಲ್ಲ ಆದದ್ದಲ್ಲ, ಇನ್ನೀಗ ಲಾಸ್ಟ್ ಫಸ್ಟ್ ಯಾವಾಗ ಇದು ಇನ್ನು ಹೌದಾ? ಲೇಟ್ ಆಯ್ತಾ? ಆಯ್ತು ಎಂತ? ಹೌದು, 5 ಗಂಟೆ ಆಗ್ತದೆ. ಮದುವೆ ಆಗಿ 3 ವರ್ಷ ಆಯ್ತು. 1 ವರ್ಷ. ಯಾವಾಗ ಯಾವಾಗ ಕುಸಲಾಟ ಅಲ್ಲ, ಯಾವಾಗ ಇನ್ನು ಇದು ಹೀಗೆ ಸೀಮಂತ ಅವಳು ಯಾವಾಗ ಹೇಳ್ತಲ್ಲ. ನೀವು ಇಷ್ಟು ದೂರ ಇದ್ರೆ ಹೇಗೆ? ಹತ್ರ ಬನ್ನಿ, ಹತ್ರ ಬನ್ನಿ, ಕೈ ಹಿಡ್ಕೊ. ಎಲ್ಲೆಲ್ಲಿ ಕೈ ಹಾಕ್ಲಿಕ್ಕಿಲ್ಲ. ಹಾ ನೋಡ, ಆಗ್ಲಪ್ಪ, ಆದಷ್ಟು ಬೇಗ ಆಗ್ಲಿ. ನಾಚಿಗೆ ನೋಡೋರಿಬ್ರಿ. ವೀಕೆಂಡ್ ವಿತ್ ಧನ್ರಾಜ್. ಹೇಳಿ, ಎಷ್ಟು ಗೊತ್ತುಂಟಾ? ಅವಾಗ ಬೆಳಿಗ್ಗೆ ಹೇಳಿದ ಎಂತ ಇದು ವಿಷಯ ಅಂತ ಅವನು ಕುಸಾಲ್ ಮಾಡ್ಲಿಕ್ಕೆ ಹೋದಂತೆ, ಅದು ಗಾತಿ ಅದ್ದಂತೆ. ಯಪ್ಪ, ಬಹುಶಃ ಈ ಒಂದು ಉದಾಹರಣೆ ಎಲ್ಲರಿಗೂ ಅನ್ವಯ ಆಗುತ್ತೆ. ಕುಸಾಲ್ ಮಾಡಿ ಒಂದಾಗಿದೆ, ನಮ್ದು ಕೂಡ ಹಾಗೆ ಆದ್ದು. ನಿಮ್ದು ಕುಸಾಲ ಮಾಡ್ಲೇ ಅಲ್ವಾ? ಇದ್ದಾನೆ ಇವನು ಕುಸಾಲ ಆಟಾಡ್ಕೊಂಡೇ ಇದ್ದಾನೆ, ಇನ್ನು ಸಹ ಗಾತಿಗೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ಇನ್ನು. ಯಾವಾಗ ಮಾರೆ ನಿಮ್ದು ಕುಸಾಲ? ಸ್ವಲ್ಪ ಬಿಟ್ಟು ಸಮಯ ಬಿಟ್ಟು. ಪ್ರತೀಕ್ಷಾ, ಎಂತಾಯ್ತು? ಬಚ್ಚಿದ? ಬಚ್ಚಿತದಮ್ಮ, ಇಂಥದ್ದೆಲ್ಲ ಆಗ್ತದೆ. ಇನ್ನು ಬಚ್ಚಿದೆ. ಹೇಗಿದೆ ಗಂಡನ ಕೇರ್ ಆಫ್ಟರ್ ಪ್ರೆಗ್ನೆಂಟ್? ತುಂಬಾ ಕೇರ್ ಮಾಡ್ತಾರೆ. ಮದುವೆ ಆದ ಕೂಡಲೇ ಒಂದು ಕೇರಿಂಗ್ ಇದೆ. ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಒಂದು ಕೇರ್ ಬೇರೆ ರೀತಿ ಇರುತ್ತೆ. ಈಗ ನನ್ನ ಹೆಂಡತಿ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಅವಳು ನನ್ನ ಹೆಂಡತಿ ಹತ್ರ ಹೋಗಿ ಪ್ರೆಗ್ನೆಂಟ್ ಆದಾಗ ನನ್ನ ಗಂಡ ಯಾವ ರೀತಿ ನನ್ನನ್ನು ಹಾರೈಕೆ ಮಾಡಿದ್ಲು ಅನ್ನೋಂತ ಕೇಳಿದ್ರೆ ಇಷ್ಟುದ್ದ ಪ್ರಬಂಧ ಬರೀತಾಳೆ. ಆ ರೀತಿ ನಿಮ್ಮ ಗಂಡನ ಬಗ್ಗೆ ಪ್ರಬಂಧ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಿ? ತುಂಬಾ ಕೇರ್ ಮಾಡ್ತಾರೆ. ಪ್ರತಿಯೊಂದು ಸರಿ ಟೆಸ್ಟಿಗೆ ಹೋಗುವಾಗ ಸರ್ ಬ್ಯಾಂಗ್ಳೂರಲ್ಲಿ ಇದ್ರು ಸಹ ಅದಕ್ಕೋಸ್ಕರ ರಜೆ ಹಾಕಿ ಬರ್ತಿದ್ರು, ಯಾವಾಗ್ಲೂ ಬರ್ತಿದ್ರು. ಮತ್ತೆ ಕೋಪ ಮಾಡ್ಕೊಂಡದು ಮೊದಲೆಲ್ಲ ಇತ್ತು, ಈಗ ಏನೋ ಕಮ್ಮಿ ಆಗಿದೆ. ಆ ಥರ ಕಮ್ಮಿ ಆಗಿದೆ. ಆಮೇಲೆ ಡ್ರೈ ಫ್ರೂಟ್ಸು ಇದು ತಿನ್ನು, ಅದೆಲ್ಲ ತರ್ತಾರೆ. ಆಮೇಲೆ ನಿಂಗೆ ಮಾವಿನಕಾಯಿ ತಿನ್ಬೇಕು ಅನ್ನೋದು, ಮಣ್ಣಿನ ವಾಸನೆ ಮೂಸಬೇಕು ಅಂತ ಅನ್ಸೋದು, ಹಂಗೆಲ್ಲ ಆ ಥರ ಇಲ್ಲ ಅಲ್ಲ? ನಾನು ಸಿನಿಮಾದಲ್ಲಿ ನೋಡಿದ್ದೆ. ಹಾಗೇನಾದ್ರು ನಿಮಗೆ ಏನಾದ್ರು ಅದಕ್ಕಿಂತ ಮುಂಚೆ ಗೊತ್ತಾಗಿತ್ತು. ನಿಂಗೆ ಗೊತ್ತಾಗಿತ್ತು. ನೀ ಅಮ್ಮನಿಗೆ ಕಾಲ್ ಮಾಡಿದ್ದೆ, ಸುದಿಗೆ ಹೇಳಿರ್ಲಿಲ್ಲ. ಫಸ್ಟ್ ಅವರಿಗಿನೇ ಹೇಳಿದ್ದು. ಸುದಿಗೆ ಹೇಳಿದ್ ಫಸ್ಟ್ ಅವರಿಗಿನೇ ಹೇಳಿದ. ಸುದಿಗೆ ಅವನು ಎಷ್ಟು ಖುಷಿ ಪಟ್ಟ? ತುಂಬಾ ಖುಷಿ ಪಟ್ರು. ಹೇಗಿತ್ತು ರಿಯಾಕ್ಷನ್ ಒಂದು? ಅಷ್ಟು ಖುಷಿ ಪಟ್ರು ಅಂದ್ರೆ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ಆ ವಿಜುವಲ್ ನಾವು ನೋಡಿಲ್ಲ. ಏನ್ ಮಾಡಿದ? ಅದು ಡೆಲಿವರಿ ಆದ್ಮೇಲೆ ಯಾರು ಮಾರ ಅವರು ಈ ಐಟಮ್ಸ್? ಇದು ಅವ್ರಿಗೆ ಕೊಟ್ಟದಮ್ಮ ಅಥವಾ ನೀವೇ ತಗೊಂಡು ಹೋಗುದಾ? ಇಲ್ಲ, ಅವರೇ ಹೇಳಿದ್ದು. ಆ ಬೆಂಕಿ, ನೀವು ಸಾಂಗ್ ಆಡಿದ್ರಿ, ಎಷ್ಟು ಖುಷಿ ಆಯ್ತು? ಅದು ಚಂದ ಇರ್ಲಿಲ್ಲ, ಅದ್ರ ಮತ್ತೆ ಚಂದ ಇತ್ತು. ಯಾವ ಸಾಂಗ್ ಚಂದ ಇರ್ಲಿಲ್ಲ? ಎಲ್ಲ ಎರಡು ಚಂದ ಇರ್ಲಿಲ್ಲ. ಒಂದು ಚಂದ ಇತ್ತು. ಯಾವ್ದು ಚಂದ ಇತ್ತು ಅಂತ ನಿಮ್ಮ ಪ್ರಕಾರ? ಆಕಾಶ ದೀಪ ಚಂದ ಇತ್ತು. ಆಕಾಶ ದೀಪ ಚಂದ ಇತ್ತು.
ಓಕೆ, ಇವರ ಪ್ರಕಾರ ಚಂದ ಇತ್ತು, ಆದರೂ ಚಂದ ಇತ್ತು. ಚಂದ ಇತ್ತು. ಓಕೆ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲ ಒಂದು ಚಂದದ ಒಂದು ಹಾಡು ಹಾಡಿ ಎಲ್ಲ ಪ್ರೋಗ್ರಾಮ್ನ ಅದ್ದೂರಿಯಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು. ಹೋಗುದಾ? ಇನ್ನೇನಾದರೂ ಮಾತು? ಎಂತ ಮಾತು, ನಾನು ಇವತ್ತು ಫಸ್ಟ್ ಸಾಂಗ್ ಹೇಳಿದೆ, ಅದು ಫಸ್ಟ್ ಸಾಂಗ್ ಇಷ್ಟರವರೆಗೆ ಹೇಳಿಲ್ಲ. ಇದು ನಂದು ಫಸ್ಟ್ ಸ್ಟೇಜ್ ಸಾಂಗ್. ಇದು ನನಗೆ ಸ್ವಾತಿ, ಪಿಂಕಿ ಮತ್ತು ಅನುಷಾ ಇವರ ಸಹಾಯದಿಂದ ನಾನು ಸಾಂಗ್ ಹೇಳುವಾಗ ಆಯಿತು. ಆಶೀರ್ವಾದ. ಪಿಂಕಿ ಆಶೀರ್ವಾದ ಅಂತ ಅಲ್ಲ, ನೀನೇ ಹೇಳಿದಲ್ಲ ಆಶೀರ್ವಾದ ಅಂತ ಮಂಗ. ನಾನು ಅವರ ಸಹಾಯದಿಂದ ಅಂತ ಹೇಳಿದ್ದು. ನನಗೆ ತುಂಬ ಖುಷಿ ಆಯಿತು. ನನ್ನ ಯಾವುದೋ ಒಂದು ಕನಸು, ಒಂದು ಸ್ಟೇಜಲ್ಲಿ ಒಂದು ಸಾಂಗ್ ಹೇಳಬೇಕು ಅಂತ ತುಂಬ ಕನಸಿತ್ತು. ಆ ಕನಸು ಇವತ್ತು ನನಸಾಯಿತು ಅಂತ ಹೇಳ್ಬೋದು. ಓಕೆ, ನಾವು ಗೊತ್ತಿಲ್ಲದೆ ಒಂದು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಇದು ನಾನು ಸುದ್ದಿಯ ಮದುವೆಗೆ ಹಾಕ್ಕೊಂಡಿರೋ ಡ್ರೆಸ್. ಅವನು ಕೂಡ ಗೊತ್ತಿಲ್ಲದೆ ಸುದ್ದಿ ಮದುವೆ ಡ್ರೆಸ್ ಹಾಕ್ಕೊಂಡಿದ್ದಾನೆ. ಇವ್ರದ್ದಿಬ್ಬರದ್ದು ಹೆಂಗೋ ಮ್ಯಾಚ್ ಆಗಿದೆ, ಆಕಸ್ಮಿಕವಾಗಿ ಮ್ಯಾಚ್. ಅಷ್ಟೇ, ಮತ್ತೆಂತ ಇಲ್ಲಲ್ಲ. ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.